ನಮಸ್ತೆ ಗೆಳೆಯರೆ. ಇವತ್ತು ಭಾರತದ ಅತ್ಯಂತ ಸಿರಿದೊರೆ, ಭಕ್ತರ ರಾಜ ಹನುಮಂತನ ಹುಟ್ಟುಹಬ್ಬ. ಇಸ್ಕಾನ್ ದೇಗುಲದ ವಿಶ್ವ ಖ್ಯಾತಿ ನೋಡಿ ಅಮೆರಿಕನ್ನರಿಗೆ ಬ್ಯಾಂಕ್ಗಿಂತ ಹೆಚ್ಚು ಬೆಳವಣಿಗೆ ಈ ದೇಗುಲಗಳಲ್ಲಿದೆ ಅಂತ ತಿಳಿದು ಭಾರತದ ಜನಸಂಖ್ಯೆಯನ್ನು ನೋಡಿ ಸರ್ವೆ ಮಾಡಿದ್ರಂತೆ. ನಾವು ಒಂದು ದೇಗುಲ ಕಾನ್ಸೆಪ್ಟ್ ಮಾಡೋಣ, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಭಾರತದಲ್ಲಿ ಅತ್ಯಂತ ಹೆಚ್ಚು ತುಂಬಾ ಪ್ರಖ್ಯಾತವಾದ ದೇವರು ಹನುಮಾನ್ ಎಂದು ಗೊತ್ತಾಯ್ತಂತವ್ರಿಗೆ. ಅದಕ್ಕೆ ನೀವು ನೋಡಿರ್ಬೋದು, ಪ್ರೆಸಿಡೆಂಟ್ ಟೇಬಲ್ ಮೇಲೂ ಹನುಮಂತನ ವಿಗ್ರಹ ಇತ್ತು. ಅಂದ್ರೆ ವಿಶ್ವದ ಅತಿ ಹೆಚ್ಚು ಐಶ್ವರ್ಯದ ಹೊಳೆ ಹರಿಯುವ ಪಾಪ್ಯುಲರ್ ದೇವರು ಯಾರಾದ್ರೂ ಇದ್ರೆ ಅದು ಹನುಮಂತ ಅಂತ ಪ್ರೂವ್ ಆಯ್ತು. ಇವಾಗ ವಿಚಾರ ಅದಲ್ಲ. ಏನಿದು ಹನುಮಂತನ ಲೀಲೆ? ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದು ಆಕಾಶ, ಅಂದ್ರೆ ವಿಶ್ವವನ್ನೆಲ್ಲ ವ್ಯಾಪಿಸಿರುವಂತಹ ಆಕಾಶ. ಆಕಾಶದ ನಂತರ ಹುಟ್ಟಿದ್ದು ವಾಯು. ಆ ವಿಶ್ವವೆಲ್ಲ ವ್ಯಾಪಿಸಿದ ವಿಷ್ಣು ಹುಟ್ಟಿದ ನಂತರ ಹುಟ್ಟಿದ್ದೆ ವಾಯು ಪುತ್ರ ಹನುಮಂತ ಅಂತ. ಅಂದ್ರೆ ಹನುಮಂತ ಹುಟ್ಟಿ 8,69,000 ವರ್ಷದ ಹಿಂದೆ, 12 ಲಕ್ಷ ವರ್ಷಗಳ ಗ್ಯಾಪ್ ಅಲ್ಲಿ ತ್ರೇತಾಯುಗದ ಆದಿ, ಕೃತಯುಗದ ಅಂತ್ಯ ಅಂತ ಇಟ್ಕೊಳ್ಳೋಣ. ಆದ್ರೆ ಅಂದ್ರೆ ವಾನರ್ ಲೋಕ ಇತ್ತು ಆ ಕಾಲದಲ್ಲಿ. ಡೈನೋಸಾರ್ಸ್ ಹೆಂಗಿತ್ತು ಅಲ್ಲಿಯ ಹಿಂದಿನ ರೂಪಗಳು, ಅಲ್ಲಿ ವಾನರ ಸಂತತಿ ಇತ್ತು. ಅಂದ್ರೆ ನಿಮಗೆ ಆ ಕೋತಿಯ ರೂಪದಲ್ಲಿ ನಿಮಗೆ ಇದು ಕಾಣಿಸುತ್ತೆ ನೋಡಿ. ನೀವು ನಾಸ್ಕಾ ಲೈನ್ಸ್ ಅಲ್ಲಿ ಒಂದು 400 ಕಿಲೋಮೀಟರ್ ದೊಡ್ಡದೊಂದು ಕೋತಿಯ ರೂಪ ಬರೆದಿದೆ. ಅಂದ್ರೆ ವಾನರರು ಬೇರೆ ಗ್ರಹಗಳಿಂದ ಬಂದು ಇಳಿದ ಒಂದು ಏರೋಡ್ರಮ್ ಆಗಿತ್ತದು. ಅದೇನೇ ಆಗಿರ್ಲಿ, ನಿಮಗೊಂದು ಅದ್ಭುತ ವಿಚಾರ ಹೇಳ್ತೀನಿ. ನಾವೆಲ್ಲ ಇವತ್ತು ಜಗತ್ ವಿಖ್ಯಾತವಾದಂತಹ ಭಗವದ್ಗೀತೆಯನ್ನ ಕೇಳ್ತೀವಿ. ಅದು ವಿಶ್ವದ ಇದುವರೆಗಿನ ಕೊನೆಯ ಗೀತೆ. ಅದು ಕೊನೆಯ ಗೀತೆ ಅಂತ ಹಿಂಗೆ ಹೇಳ್ತಾ ಇರೋದು ಒಂದೇ ಗೀತೆ ಅಲ್ವಾ ಅಂತ ನೀವು ಕೇಳಬಹುದು. ಕೊನೆಯ ಗೀತೆ ಅಂದ್ರೆ ನಮ್ಮ ಇತಿಹಾಸದಲ್ಲಿ ಸನಾತನ ಧರ್ಮದಲ್ಲಿ 33 ಗೀತೆಗಳಿದೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟಾವಕ್ರ ಗೀತೆ ಇದ್ದ ಹಾಗೆ ಅನೇಕ ಗೀತೆ ಇದೆ. ಅದರಲ್ಲಿ ಕೊನೆಯ ಗೀತೆ ಶ್ರೀಮದ್ ಭಗವದ್ಗೀತಾ. ಶ್ರೀಮದ್ ಭಗವದ್ಗೀತಾ ಶ್ರೀಕೃಷ್ಣನ ಬಾಯಿಂದ ಶ್ರೀ ಭಗವಾನು ವಾಚ ಅಂತ ಬಂದದ್ದು. ಸುಮಾರು 700 ಶ್ಲೋಕಗಳ ಈ ಗೀತೆ ಹುಟ್ಟಿದ್ದು 5,000 ವರ್ಷಗಳ ಹಿಂದೆ. ಆದ್ರೆ ಆ ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಇದು ನನ್ನದಲ್ಲ ಅಂತ. ಸರ್ವೋಪನಿಷದೋ ಘಾವೋ ದೋಗ್ಧ ಗೋಪಾಲನಂದನಃ. ಧರ್ಮವನ್ನ ಹಸುವನ್ನಾಗಿಟ್ಟುಕೊಂಡು, ಉಪನಿಷತ್ತುಗಳನ್ನೆಲ್ಲ ಹಸುವನ್ನಾಗಿಟ್ಟುಕೊಂಡು ಕರೆಯುತ್ತಿರುವ ಹಾಲೆ 700 ಶ್ಲೋಕಗಳ ಗೀತೆ ಅಂತ ಹೇಳ್ತಾನೆ ಕೃಷ್ಣ. ಓಕೆ, ಈ ಗೀತೆಯನ್ನ ಅರ್ಜುನನಿಗಿಂತ ಮೊದಲೊಬ್ಬರು ಕೇಳಿದ್ರು. ಜಗತ್ತಿನಲ್ಲಿ ಶ್ರೀಕೃಷ್ಣನ ಬಾಯಿಂದ ಗೀತೆಯನ್ನ ಮೊಟ್ಟ ಮೊದಲು ಕೇಳಿದ ವ್ಯಕ್ತಿ ಯಾರು ಗೊತ್ತಾ? ಆ ರಥದ ಧ್ವಜದ ಮೇಲೆ ಹಾರುತ್ತಿರುವ ಹನುಮಧ್ವಜ ಹನುಮ. ಆ ಹನುಮ ಮೊಟ್ಟ ಮೊದಲು ಕೃಷ್ಣನ ಬಾಯಿಂದ ಬಂದ ಗೀತೆಯನ್ನು ಕೇಳ್ತಾನೆ. ಹೆಂಗಿದು ಏನು ಅಂತ ಅನ್ಕೋಬಹುದು. ನಮ್ಮ ತಾಯಿಯ ಧ್ವನಿ ಬೈದ್ರು ಹೊಗಳಿದ್ರು ಕೇಳಲು ನಾವು ಹೇಗೆ ಇಷ್ಟಪಡ್ತೀವೋ ಹಂಗೆ ಹನುಮ ಯಾವಾಗ್ಲೂ ರಾಮಧ್ವನಿಯನ್ನ ಕೇಳಕ್ ಇಷ್ಟಪಡ್ತಾನೆ. ಹನುಮ ಜೀವನ ಪರ್ಯಂತ ರಾಮನನ್ನ ಕೇಳಿದ್ದು ಒಂದೇ, ಕಾದಿದ್ದು ಒಂದೇ. ರಾಮನ ಬಾಯಿಂದ ಬರುವ ಪ್ರತಿಯೊಂದು ನುಡಿಯನ್ನ ರೆಕಾರ್ಡ್ ಮಾಡ್ಕೋತಾನೆ. ಆದ್ರೆ ರಾಮ ಜೀವನದಲ್ಲಿ ಒಂದು ಸಲವೂ ಗೀತೆ ಹೇಳಲಿಲ್ಲ. ನಾನು ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ, ಮೃಗಗಳಲ್ಲಿ ಸಿಂಹ, ನಾನು ಪರ್ವತಗಳಲ್ಲಿ ಹಿಮಾಲಯ ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ ರಾಮ. ಮರ್ಯಾದಾ ಪುರುಷೋತ್ತಮ, ಡೌನ್ ಟು ಅರ್ತ್. ಕೃಷ್ಣ ಪ್ರತಿಯೊಂದನ್ನು ಗೀತೆಯಲ್ಲಿ ಹೇಳ್ತಾನೆ, ನಾನು ಹಾಗೆ ನಾನು ಹೀಗೆ ಅಂತ. ಅಂದ್ರೆ ಆ ದಮ್ಮು, ಆ ತಾಕತ್ತಿತ್ತಲ್ಲ. ಆದ್ರೆ ಆ ತಾಕತ್ ಇದ್ರೂ ಕೂಡ ರಾಮ ಹೇಳ್ಕೊಂಡಿರ್ಲಿಲ್ಲ. ಆ ರಾಮನ ಬಾಯಿಂದ ಬರುವ ಪ್ರತಿ ಮಾತನ್ನು ಗೀತೆ ಅಂತ ಕೇಳುತ್ತಿದ್ದ ಹನುಮ. ಆದ್ರೆ ಹನುಮನ ಆಶೆಯನ್ನ ಅರಿತಿದ್ದ ರಾಮ ಏನಾದ್ರೂ ಮಾಡಿ ಈ ರಾಮನ ಬಾಯಲ್ಲಿ ಗೀತೆ ಕೇಳಬೇಕು ಅನ್ನೋ ಆಸೆಯಿಂದ ಇದ್ದ ಹನುಮನಿಗೆ
ಮನಸ್ಸನ್ನು ಅರ್ಥ ಮಾಡಿಕೊಂಡ ರಾಮ ಒಂದು ಸಲ ರಾಮಾಯಣದ ಕೊನೆಯಲ್ಲಿ, ಅಂದರೆ ಪಟ್ಟಾಭಿಷೇಕದ ನಂತರ ಸೀತೆಯ ಹತ್ರ ಹೇಳ್ತಾನೆ ರಾಮ, ಇವನಿಗೆ ಗೀತೆ ಹೇಳು, ನಮ್ಮ ಪರಿಚಯ ಬೇಕಂತೆ, ತುಂಬಾ ದಿವಸದಿಂದ ಹೇಳ್ತಾ ಇದ್ದಾನೆ, ನನಗೆ ಹೇಳ್ಕೊಳಕ್ಕಾಗಲ್ಲ, ನನ್ನ ಪರಿಚಯ ನಾನು ಮಾಡ್ಕೊಳಕ್ಕಾಗಲ್ಲ, ನಾಚಿಕೆ ಆಗುತ್ತದೆ ಅಂತ ರಾಮ ಹೇಳ್ತಾನೆ. ಆಗ ಸೀತೆ ಹನುಮನನ್ನ ಕುರಿತು ಒಂದು ಗೀತೆ ಹೇಳ್ತಾಳೆ, ಸೀರಜಾತೆ. ಅದೇ ಹನುಮ ಗೀತೆ ಆಯಿತು. ಜಗತ್ತಿನ ಮೊಟ್ಟ ಮೊದಲ ಗೀತೆ ಹನುಮ ಗೀತೆ. ಆ ಜಗತ್ತಿನ ಮೊಟ್ಟ ಮೊದಲ ಗೀತೆ ಹನುಮನ ಕಿವಿಯಲ್ಲಿ ಸೀತೆಯ ಬಾಯಿಂದ ರಾಮನ ಬಗ್ಗೆ ಅಲ್ಲದೆ ಜಗತ್ತಿನ ಜೀವನದ ಬಗ್ಗೆ, ಚಿರಂಜೀವಿ ಆಗುವ ಬಗ್ಗೆ ಕೇಳಿದ ಸೀತೆಯ ಮಾತುಗಳ ಲೀಲೆ ಹನುಮಂತನ ಕಿವಿಯಲ್ಲಿ ಗುಣಗುಣಿಸುತ್ತಿತ್ತು. ಹನುಮ ಚಿರಂಜೀವಿಯಾಗಲು ಕಾರಣವೇ ಆ ಗೀತೆಯ ಸಾರ. ಆದ್ರೆ ಹನುಮ ಹೇಳ್ತಾನೆ, ನಾನು ರಾಮನ ಬಾಯಲ್ಲೇ ಕೇಳಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡೇ ಕಾಯ್ತಾ ಇರ್ತಾನೆ. ಅದಕ್ಕೆ ಆತ ಕಾದಿದ್ದು ಎಷ್ಟು ವರ್ಷ? 8,65,000 ವರ್ಷ, 64,000 ವರ್ಷ. ನಂತರ ಕುರುಕ್ಷೇತ್ರ ಸಂಗ್ರಾಮ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯದ ಮಧ್ಯೆ ಕೃಷ್ಣ ಅರ್ಜುನನನ್ನು ಕುರಿತು ಹೇಳುವಾಗ ಧ್ವಜದಿಂದ ಆಲಿಸುತ್ತಾನೆ. ಮೊಟ್ಟ ಮೊದಲು ಹನುಮಂತ ಆ ಗೀತೆಯನ್ನ ಕೇಳಲು ಕಳೆದದ್ದು ಚಿರಂಜೀವಿಯಾಗಿ 8,65,000 ವರ್ಷ. ಅಂದ್ರೆ ಆ ಜಗತ್ತಿನ ಮೊಟ್ಟ ಮೊದಲ ಗೀತೆ ಸೀತೆಯ ಬಾಯಿಂದ ಕೇಳಿ ಆ 33ನೇ ಕೊನೆಯ ಭಗವದ್ಗೀತೆಯನ್ನು ಕೂಡ ಹನುಮಂತ ಕೇಳ್ತಾನೆ. ಅಂದ್ರೆ ಎಂತಹ ವಿಸ್ಮಯಿ ಸ್ವರೂಪಿ ಆತ, ಎಂತಹ ಅದ್ಭುತ ಅದು. ಗೀತೆ ಅಂದ್ರೆ ಏನ್ ಗೊತ್ತಾ? ಮುಕ್ತಿಪಥ ಅಂತ ಅರ್ಥ. ಮುಕ್ತಿಯ ಕಡೆ ಸಾಧನೆ ಅಂದ್ರೆ ಏನು? ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯವು ಅಂತ. ಈ ರೀತಿ ಹನುಮನ ಈ ಜಯಂತಿಯಿಂದ ಈ ಮಾತುಗಳನ್ನ ನಿಮಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅವನು ಅಣಿಮ ಗರಿಮ ಗೀತೆಯನ್ನು ಕೇಳಿದ್ದೊಂದೇ ಅಲ್ಲ, ಗೀತೆ ಹೇಳಿದ್ದು ಕೃಷ್ಣ. ಆದ್ರೆ ಗೀತೆಯನ್ನ ಸರಿಯಾಗಿ ಸಾಧಿಸಿ ತೋರಿಸಿದ್ದು 40ನೇ ಬುದ್ಧ, ಗೌತಮ ಬುದ್ಧ. ಗೀತೆಯ ಸಾರವನ್ನ ಜೀವನದಲ್ಲಿ 40 ವರ್ಷ ಅನುಭವಿಸಿ 40ನೇ ಬುದ್ಧ ತೋರಿಸ್ತಾರೆ. ಅಲ್ಲಿವರೆಗೂ 39 ಬುದ್ಧರು ಸಾಧಿಸಲಾಗದೆ ವ್ಯರ್ಥ ಪ್ರಯತ್ನ ಮಾಡ್ತಾರೆ. ಗೌತಮ ಬುದ್ಧ ಗೀತೆಯ 2ನೇ ಅಧ್ಯಾಯದ ಸಾರವನ್ನ ವಿಶ್ವವೆಲ್ಲ ವ್ಯಾಪಿಸ್ತಾರೆ. ಬುದ್ಧೌ ಶರಣಮನ್ವಿಚ್ಚ, ಇದು ಗೀತೆಯ ಸಾಲು. ದುಃಖೇಶ್ವನುದ್ವಿಗ್ನ ಮನಾಃ ಸುಖೇಶು ವಿಗತ ಸ್ಮೃತಃ ವೀತರಾಗ ಭಯದ್ವೇಷ ಈ ರಾಗ ದ್ವೇಷ ಅನ್ನೋ ಬುದ್ಧನ ಮಾತುಗಳು ಹೇಗೆ ಪಾಲಿಸಬೇಕು ಅನ್ನೋದು ಗೀತೆಯಲ್ಲಿ ಹೇಳಿದೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟವರು ಬುದ್ಧ. ಹೀಗೆ ಹನುಮಂತ ಅಂದಿನ ಸೀತೆಯ ಮಾತುಗಳನ್ನೇ ಮೊದಲೇ ಸಿದ್ಧಿಸ್ಕೊಂಡ್ಬಿಟ್ಟಿದ್ದ. ಅವನು ಹುಟ್ಟು ಸೂರ್ಯನಿಂದಲೇ ಅಣಿಮ ಗರಿಮ ಮಹಿಮಾ ವಿದ್ಯೆಗಳನ್ನ ಆದಿಯಾಗಿ 8 ಸಿದ್ಧಿಗಳನ್ನ ಮಾಡಿಕೊಂಡಂತಹ ವ್ಯಕ್ತಿ. ಹನುಮನಿಗೆ ಗೀತೆ ಕೇಳಬೇಕಾಗಿಲ್ಲ. ಹನುಮನಿಗೆ ಗೀತೆ ಹುಟ್ಟುಗುಣ. ಆದರೂ ಆ ದೇವರ ಬಾಯಲ್ಲಿ, ಮಗುವಿನ ಬಾಯಲ್ಲಿ ನಾವು ಏನು ಕೇಳಿದ್ರು ಸಂತೋಷ ಪಡ್ತೀವೋ ಹಾಗೆ ಹನುಮಂತ ಆ ಸೀತಾ ಮಾತೆ ಮತ್ತೆ ಕೃಷ್ಣ ಇವ್ರ ಬಾಯಲ್ಲಿ ಗೀತೆಯನ್ನು ಕೇಳಿ ಖುಷಿ ಪಡ್ತಿದ್ದ. ನಮಗೆ ಗೊತ್ತಿರೋ ವಿಚಾರನೆ ಇನ್ನೊಬ್ರು ಹೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅನೇಕರ ಮನೆಯಲ್ಲಿ ಒಬ್ಬೊಬ್ರು ಇರ್ತಾರೆ. ಅವರು ಹೇಳಿರೋ ವಿಚಾರವನ್ನೇ ಹೇಳ್ತಾ ಇರ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ, ದಿನಕ್ಕೆ 10 ಸಲ ಹೇಳ್ತಾ ಇರ್ತಾರೆ. ಆದರೂ ಅದನ್ನು ಕೇಳೋಕೆ ನಮಗೆ ಬೋರ್ ಆಗೋದಿಲ್ಲ, ಇಷ್ಟ ಆಗುತ್ತೆ. ಹೇಳಿರೋ ಘಟನೆಗಳನ್ನೇ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಅಂತವ್ರೊಬ್ರು ಇರ್ತಾರೆ. ಹಾಗೆ ಗೀತೆ ಎಷ್ಟು ಬಾರಿ ಯಾರೇ ಹೇಳಿದ್ರು ಪ್ರತಿ ಬಾರಿ ಹೇಳೋದನ್ನ ಇಷ್ಟಪಟ್ಟು ಕೇಳೋವನು ಹನುಮಂತ. ಈ ಹನುಮ ಜಯಂತಿಯ ದಿನ ಆ ಮಹಾಪುರುಷನನ್ನು ನೆನೆದು ಹನುಮಂತನ ಪಾದಗಳಲ್ಲಿ ಅರ್ಪಿಸುತ್ತಾ ಅಹೋರಾತ್ರ ನನ್ನ ಮನ್ನಿಸೆಂದು ಕೇಳುತ್ತಿದ್ದಾನೆ. ಧನ್ಯವಾದ. ಅಹೋರಾತ್ರ.